ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದ ಚಾನಲ್. ಇವತ್ತು ಕಡಲೆಕಾಳ್ದು ಲೈಕ್ ಮಸಾಲಾದು ಮಾಡ್ತಾಯಿದ್ದೀನಿ. ಅದಕ್ಕೆ ಫಸ್ಟು ಇದು ಈ ಥರ ಹಾರ್ಡಾಗಿರುತ್ತೆ. ಇದನ್ನು ನಾವು ನೀರಲ್ಲಿ ಸೋಕ್ ಮಾಡಬೇಕು, ನೀರು ಹಾಕಿಡಬೇಕು ಓವರ್ನೈಟ್ ಸೋಕ್ ಮಾಡಿದ್ಮೇಲೆ ಮಸಾಲ ಎಲ್ಲ ಹಾಕಿ ಮಾಡಬೇಕು. ಹಾಯ್ ಗೈಸ್, ವೆಲ್ಕಮ್ ಟು ದ ಚಾನಲ್. ಟುಡೇ ಐ ಆಮ್ ಮೇಕಿಂಗ್ black chana dal curry. For that this is the black chana. This will be very hard. This one we have to soak in water overnight. Then we have to add masala. Overnight. Then in the morning we have to cook this one. Then we have to add masala. ಆಮೇಲೆ ಇದನ್ನು ಕುಕ್ ಮಾಡಿಬಿಟ್ಟು ಇವಾಗ ಬಾಯ್ಲ್ ಮಾಡೋಕ್ಕೆ ಹಾಕ್ತಾಯಿದ್ದೀನಿ. ನಾನು ಕುಕ್ ಮಾಡಿಬಿಟ್ಟು ಮಸಾಲ ಹಾಕಿಬಿಟ್ಟು ಗ್ರೈಂಡ್ ಮಾಡಿರೋದು ಮಾಡಬೇಕು. ಅದರದ್ದು ವಾಟರ್ನ ಜಾಸ್ತಿನೇ ನೀರು ಹಾಕಿದರೆ ಅದನ್ನು ತೆಗೆದ್ಬಿಟ್ಟು ರಸ ಮಾಡ್ಬೋದು. ಇಫ್ ಯು ಹ್ಯಾಡ್ ಲಿಟಲ್ ಬಿಟ್ ಮೋರ್ ವಾಟರ್, ಯು ಕ್ಯಾನ್ ಟೇಕ್ ಔಟ್ ದ ವಾಟರ್ ಆ್ಯಂಡ್ ಯೂಸ್ ದಟ್ ವಾಟರ್ ಟು ಡೂ ರಸಮ್. ದಿಸ್ ಈಸ್ ವಾಶ್ಡ್ ಆ್ಯಂಡ್ ಸೋಕ್ಡ್ overnight. So I am putting this one to cook right now. You can pressure cook it or you can cook it on the stove. I am doing it on the stove. Now I will turn on the stove. ನಾನು ಇವಾಗ ಇದು ರಾತ್ರಿ ನೆನೆ ಹಾಕಿದ್ದು ಇವಾಗ ಕುಕ್ ಮಾಡೋಕ್ಕೆ ಹಾಕ್ತಾಯಿದ್ದೀನಿ. ಬೇಕಾದ್ರೆ ಪ್ರೆಷರ್ ಕುಕ್ಕರಲ್ಲಿ ಕುಕ್ ಮಾಡ್ಕೋಬೋದು, ಇಲ್ಲ ಅಂತ ಹೇಳಿದ್ರೆ ಪಾತ್ರೆಯಲ್ಲೇ ಮಾಡ್ಕೋಬೋದು. ನಾನು ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. I'll add very little salt. ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಇವಾಗ ಕುಕ್ಕಾಗಿ ಹಾಕೋದು. ಆಮೇಲೆ ಇದನ್ನು ಕವರ್ ಮಾಡ್ತೀನಿ. ಈ ಥರ ಕವರ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹೊರಗಡೆ ಓವರ್ಫ್ಲೋ ಆಗೋಲ್ಲ. ಐ ವಿಲ್ ಬಿ ಕವರಿಂಗ್ ದಿಸ್ ಒನ್ ಸೊ ದಟ್ ಇಟ್ ವೋಂಟ್ ಓವರ್ಫ್ಲೋ. ಈ ಥರ ಕುಕ್ ಹಾಕ್ಕೊಳ್ಳುತ್ತೆ. ಮೈನರ್ ಬಂದ್ರೂ ಇಲ್ಲೇ ಬಂದು ಸ್ಟೇ ಮಾಡುತ್ತೆ. ಇಫ್ ಎನಿಥಿಂಗ್ ಕಮ್ಸ್ ಓವರ್ಫ್ಲೋಯಿಂಗ್ ಥಿಂಗ್, ಇಟ್ ವಿಲ್ ಜಸ್ಟ್ ಸ್ಟೇ ಹಿಯರ್, ಇಟ್ ವೋಂಟ್ ಗೋ ಟು ದ ಬಾಟಮ್. ಸೊ ಅದಕ್ಕೆ ಹಾಕಿದ್ದೀನಿ. ಇದನ್ನು ಕುಕ್ ಆದಮೇಲೆ ತೋರಿಸ್ತೀನಿ. ಅಷ್ಟರಲ್ಲಿ ಮಸಾಲ ರೆಡಿ ಮಾಡ್ಕೊಳ್ಳೋಣ. ವಿಲ್ ಅಲೋ ಇಟ್ ಟು ಕುಕ್. Let it cook right now. Then by the time we will keep the items to like grind and those things. The ingredients, the remaining ingredients I will show right now. ಇವಾಗ ಮಿಕ್ಕಿದ್ದು ಇಂಗ್ರೀಡಿಯೆಂಟ್ಸ್ ಏನಿದೆಯೋ ಅದನ್ನು ತೋರಿಸ್ತೀನಿ. ಇವಾಗ ಕುಕ್ ಆಗಿದೆ ಇದು. ದಿಸ್ ಇಸ್ ಕುಕ್ಡ್. ಐ ವಿಲ್ ಬಿ ಜಸ್ಟ್ ಯೂಸಿಂಗ್ ವಾಟರ್ ಫಾರ್ ರಸಮ್, ದಟ್ ಒನ್ ಫಾರ್ ದ ಕರಿ. ಐ ಹ್ಯಾವ್ ಟು ಟೇಕ್ ಔಟ್ ದ ವಾಟರ್ ಸಪ್ರೇಟ್ ಆ್ಯಂಡ್ ದೆನ್ ಯೂಸ್ ಇಟ್. ಈಗ ನೀರು ಸಪ್ರೇಟು, ಇದು ಕಾಳು ಸಪ್ರೇಟ್ ಮಾಡೋಣ. ಮಾಡಿಬಿಟ್ಟು ಇದನ್ನು ನೀರನ್ನ ನಾನು ರಸಮ್ಗೆ ಯೂಸ್ ಮಾಡ್ಕೊತೀನಿ, ಕಾಳು ಕರಿಗೆ. ಏನೇನು ಬೇಕು ಅಂತ ಹೇಳಿದ್ರೆ ಕೋಕೋನಟ್ಟು, ಆನಿಯನ್ನು, ರೆಡ್ ಚಿಲ್ಲಿ ಪೌಡರ್, ಕಾಶ್ಮೀರಿ ಚಿಲ್ಲಿ ಆ್ಯಂಡ್ ಎಕ್ಸ್ಟ್ರಾದು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಪೆಪ್ಪರು, ಇದು ಗರಂ ಮಸಾಲ, ಗ್ರೀನ್ ಚಿಲ್ಲಿ, ಲವಂಗ, ಚಕ್ಕೆ, ಇದು ಧನಿಯಾ ಪೌಡರು, ಜೀರಾ ಪೌಡರು, 2 ಟೊಮೆಟೊ. ಇದಿಷ್ಟು ಒಗ್ಗರಣೆಗೆ ಡ್ರೈ ಚಿಲ್ಲಿ, ಒಣಮೆಣಸಿನ್ಕಾಯಿ, ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಕೊಬ್ಬರಿ ಎಣ್ಣೆ, ಆನಿಯನ್ನು, ಕೊತ್ತಂಬರಿ ಸೊಪ್ಪು, ಇದಿಷ್ಟು ಬೇಕು.
ಆಮೇಲೆ ಒಂದೆರಡು ಶಾಲೆಟ್ಸು ತರ್ತೀನಿ. ಇದಿಷ್ಟೂ ಒಗ್ಗರಣೆಗೆ, ಮತ್ತು ಇದೆಲ್ಲ ಬಾಣಲಿಗೆ ಹಾಕೋಕ್ಕೆ ಇದು ಮಾತ್ರ ಗ್ರೈಂಡ್ ಮಾಡೋದು. ಸೊ ಹಾಯ್ ಗೈಸ್, ವೆಲ್ಕಮ್ ಟು ದ ಚಾನಲ್. ಟುಡೇ ಐ ಆಮ್ ಮೇಕಿಂಗ್ Kerala style black chana curry. For that I am taking, we need, this is for the tempering, this is shallot, dry chili, mustard, curry leaves, coconut oil, this is fresh coconut, onion chopped, 2 tomatoes, this is coriander seed powder, dhania powder, this is cumin powder, ginger garlic paste, this is extra spicy red chili, that's Kashmiri chili powders, this is black pepper, this is garam masala, clove, cinnamon, 2 green chilies, some cilantro. This all we need. Only this one we are grinding. This is for tempering. This is will be putting for the oil. I'll be using today half coconut oil, half olive oil. ಇದು ಕುಕ್ ಆಗ್ತಾ ಇದೆ ಇಲ್ಲಿ. ಅಷ್ಟರಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ರೆ ಬೆಟರ್. ಯಾವಾಗ್ಲೂ ಒಂದು ಸ್ವಲ್ಪ ಉಪ್ಪು ನೋಡಿಬಿಟ್ಟು ಹಾಕ್ಕೊಳ್ತೀನಿ ಯೂಸ್ ಮಾಡೋ ಹೊತ್ತಿಗೆ. ವೆನ್ ದಿಸ್ ಇಸ್ ಕುಕಿಂಗ್ ವಿ ಹ್ಯಾವ್ ಟು ಗೆಟ್ ರೆಡಿ ಅದರ್ ಇಂಗ್ರೀಡಿಯೆಂಟ್ಸ್, ದಟ್ಸ್ ವೈ ಐ ಶೋಡ್. ಆ್ಯಂಡ್ ಸಾಲ್ಟ್ ವೆನ್ ಇಟ್ಸ್ ನೀಡೆಡ್ ಐ ವಿಲ್ ಬಿ ಆ್ಯಡಿಂಗ್ ದ್ಯಾಟ್. ಎಲ್ಲ ಕಟ್ ಮಾಡಿದ್ದಾಯಿತು. ಹಸಿಮೆಣಸಿನ್ಕಾಯಿ ಸುಮ್ಮನೆ ಸ್ಲಿಟ್ ಮಾಡ್ಕೊಂಡಿದ್ದೀನಿ. ಈಗ ಕೋಕೋನಟ್ನ ಗ್ರೈಂಡ್ ಮಾಡೋಕ್ಕೂ ಹಾಕಿ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇರೆ ಎಲ್ಲ ಬೇಗ ಬೇಗ ಸ್ಟಾರ್ಟ್ ಮಾಡ್ಬೋದು. ಐ ಆಲ್ರೆಡಿ ಕಟ್ ದ ಟೊಮೆಟೊಸ್ ಆ್ಯಂಡ್ ಜಸ್ಟ್ ಸ್ಲಿಟ್ ದ ಚಿಲ್ಲೀಸ್. ಐ ವಿಲ್ ಆಲ್ಸೋ ಮೇಕ್ ಅ ಪೇಸ್ಟ್ ಆಫ್ coconut and keep it ready so that easily we can be adding one by one. I'll turn on the stove. Stove on ಮಾಡ್ತೀನಿ. ಈಗ ಸ್ವಲ್ಪ ನೀರು ಕಾಯಲಿ, ಅದೆಲ್ಲ ಆರೋಗಲಿ, ಆಮೇಲೆ ಎಣ್ಣೆ ಹಾಕ್ತೀನಿ. ಆಫ್ಟರ್ ದಿಸ್ ಒನ್ ಗೆಟ್ ರೈಸ್ ಐ ವಿಲ್ ಜಸ್ಟ್ ಆ್ಯಡ್ ದ ಆಯಿಲ್ ಆ್ಯಂಡ್ ದೆನ್ ಐ ವಿಲ್ ಬಿ ಆ್ಯಡಿಂಗ್ ಆನಿಯನ್, ಗ್ರೀನ್ ಚಿಲ್ಲಿ ಆ್ಯಂಡ್ ಜಿಂಜರ್ garlic paste. Coconut oil, to this I will be adding onion and paste. And 2 chilies. ಇವಾಗ ಅದನ್ನು ಲೈಟ್ ಬ್ರೌನ್ ಆಗೋದು ಬಿಡೋಣ. ಚಿಲ್ಲಿ ಪೌಡರ್, धनिया जीरा पाउडर, ब्लैक पेपर एंड गरम मसाला, लिटिल बिट साल्ट. ಯಾಕಂದರೆ ನಾನು ಆಗಲೇ ಆ್ಯಡ್ ಮಾಡಿದ್ದೀನಿ ಕಾಳಿಗೆ. ಸೊ ಐ ಹ್ಯಾವ್ ಆಲ್ರೆಡಿ ಪುಟ್ ಫಾರ್ ದ ಬೀನ್ಸ್. ಸೊ ಐ ವಿಲ್ ಬಿ ಆ್ಯಡಿಂಗ್ ಲಿಟಿಲ್ ಬಿಟ್ ಸಾಲ್ಟ್ ರೈಟ್ ನೌ. Now I will add tomato. Coconut milk is ready.
This beans is already cooked. So ಕೋಕೋನಟ್ ಗ್ರೈಂಡ್ ಮಾಡಿ ಹಾಲು ಮಾಡ್ಕೊಂಡಿರೋದು ರೆಡಿ ಆಗಿದೆ. ಇದು ಕುಕ್ಕಾಗಿ ರೆಡಿ ಇಟ್ಕೊಂಡಿದ್ದೀನಿ. ಇವಾಗ ಇದೆರಡೇ ಆ್ಯಡ್ ಮಾಡಬೇಕು. ಇವಾಗ ಸ್ವಲ್ಪ ಹೊತ್ತು ಕುದೀಲಿ. ದಿಸ್ ಹ್ಯಾಸ್ ಟು ಬಾಯ್ಲ್ ರೈಟ್ ನೌ. ನಾನು ಕೋಕೋನಟ್ ವಾಟರ್ ಹಾಕ್ತಾ ಇದ್ದೀನಿ, ಕೋಕೋನಟ್ ಮಿಲ್ಕು. ಐ ಆಮ್ ಪುಟ್ಟಿಂಗ್ ಕೋಕೋನಟ್ ಮಿಲ್ಕ್. ಐ ವಿಲ್ ಬಿ ಆ್ಯಡಿಂಗ್ cilantro and turn off the switch. Now I will be giving temper. ಒಗ್ಗರಣೆ ಒಂದು ಹಾಕಬೇಕು. ಕೊತ್ತಂಬರಿ ಹಾಕಿದ್ದಾಯ್ತು ನಾನು. coconut oil, mustard, then red chili, then the green onion, the shallots ಹಾಕಿದಾಯಿತು ಅಂದರೆ ಸಣ್ಣದು ಈರುಳ್ಳಿ ಬರುತ್ತಲ್ವ, ಅದು ಇಷ್ಟು ಹಿಂಗೆ ಮಾಡಿಬಿಟ್ಟು ಅದಕ್ಕೆ ಆ್ಯಡ್ ಮಾಡಬೇಕು. ಸಾಕಿಷ್ಟು ಒಗ್ಗರಣೆ. ದಿಸ್ ಇಸ್ ದ ಟೆಂಪರಿಂಗ್ ಗಿವಿಂಗ್ ಟು ದಟ್. ಸ್ಟವ್ ಆಫ್ ಮಾಡಿದ್ದಾಯಿತು. ಸೊ ಇವಾಗ ಇದಾಗಿದೆ. ಒಂದು ಸರ್ತಿ ಮಿಕ್ಸ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್. Press the bell icon. It's ready right now to eat with chapati, rice, roti, anything. Even puttu, those things we can eat it with that. Thanks for watching. Okay, bye. Enjoy. Enjoy. Enjoy.